2 ದಿನಗಳ ಹಿಂದಷ್ಟೇ ನಾವು ಈ ಬಗ್ಗೆ ಸವಿಸ್ತಾರವಾಗಿ ನೋಡಿದ್ವಿ. ನಿತಿನ್ ಗಡ್ಕರಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಗಳು, E10 E20 ವಾಹನಗಳು, ಅದಾದ ನಂತರ 20% ಎಥನಾಲ್ ಮಿಕ್ಸ್ ಮಾಡೋದು 2030 ಗುರಿಯಾಗಿತ್ತು. ಅದನ್ನು 26ರಲ್ಲೇ ನಾವು ತಲುಪಿಬಿಟ್ಟಿದ್ದೀವಿ. ಮೈಲೇಜ್ ಕಡಿಮೆ ಆಗುತ್ತಾ, ಎಂಜಿನ್ಗಳು ಹಾಳಾಗುತ್ತಾ, ರೈತರಿಗೆ ಅನ್ಯಾಯ ಆಗ್ತಿದೆಯಾ, ರೈತರಿಗೆ ಹಣ ಸಿಗ್ತಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲವೂ ನೋಡಿದ್ವಿ. ಒನ್ಸ್ ಅಗೇನ್ ಇದೇ ಮೈಲೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಒಂದು ಸಂದರ್ಶನದಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಈ ಮೈಲೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೇಂದ್ರ ಸರ್ಕಾರ, ಸಚಿವರು ಮತ್ತು ವ್ಯವಸ್ಥೆಯ ವಿರುದ್ಧ ಅವರು ಆಕ್ರೋಶವನ್ನು ಹೊರಹಾಕಿ ಇದು ಹಣವನ್ನು ಲೂಟಿ ಮಾಡುವಂತಹ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಹಣವನ್ನು ಲೂಟಿ ಮಾಡೋದು, ಯಾರಿಗೆಲ್ಲ ಏನು ಸಮಸ್ಯೆ ಆಗುತ್ತೆ, ಏನು ಎತ್ತ, ಎಲ್ಲವನ್ನು ಕೂಡ ಈ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಗಡ್ಕರಿ ಕೊಟ್ಟ ಮೈಲೇಜ್ ಪಾಠ. ಹೆಂಗಿತ್ತು ಮೈಲೇಜ್ ಪಾಠ? ನಿಮ್ಮ ಲೆಕ್ಕಾಚಾರ ಸರಿ ಇಲ್ಲ ಅಂತ ವಾಹನ ಸವಾರರನ್ನೇ ನಿತಿನ್ ಗಡ್ಕರಿ ದೂರಿದ್ರು. ಒಂದು ಸಂದರ್ಶನದಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಇದೆಲ್ಲ ಬಂತದ್ದು ಡೀಟೇಲ್ಸು. 11 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ದಂತಹ ಕಾರು ಕೇವಲ 7 ಕಿಲೋಮೀಟರ್ಗೆಲ್ಲ ಇಳಿದ್ಬಿಟ್ಟಿದೆ ಅಂತ ಸಂದರ್ಶಕಿ ಪ್ರಶ್ನೆ ಕೇಳ್ತಾರೆ ಈ ಪ್ರಕರಣದಲ್ಲಿ. ಆಗ ಕಾರಿನ ಡ್ಯಾಶ್ಬೋರ್ಡ್ ಇರುತ್ತಲ್ಲ, ಆ ರೀಡಿಂಗ್ ನಂಬರನ್ನು ಯಾವುದೇ ಕಾರಣಕ್ಕಾಗಿ ನಂಬೇಡಿ ನೀವು ಅಂತ ಅವ್ರು ಹೇಳಿದರು. ಅಂದರೆ ಅವರು ಇತ್ತೀಚೆಗೆ ಮೈಲೇಜ್ ಕುಸಿತದ ವಿವಾದದ ಒಂದು ಹೇಳಿಕೆ ಕೊಟ್ಟಿದ್ದರು, ಅದು ಎಲ್ಲ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಒಂದು ಸಂದರ್ಶನ, ಆ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, E20 ಪೆಟ್ರೋಲ್ ಬಳಸಿದ ನಂತರ ನನ್ನ ಕಾರಿನ ಮೈಲೇಜ್ ಪ್ರತಿ ಲೀಟರ್ಗೆ 11 ಕಿಲೋಮೀಟರಿಂದ 7 ಕಿಲೋಮೀಟರ್ಗೆ ಕುಸಿತ ಆಗಿದೆ. ಇದನ್ನು ನಾನು ಡ್ಯಾಶ್ಬೋರ್ಡ್ನಲ್ಲೆಲ್ಲ ಗಮನಿಸಿದೆ ಅಂತ ಪತ್ರಕರ್ತೆ ಹೇಳಿದರು. ಇದಕ್ಕೆ ಗಡ್ಕರಿ ಹೇಳ್ತಾರೆ, ಸಾಮಾನ್ಯ ವಾಹನ ಸವಾರರು ಅಥವಾ ನೀವು ನಾನು ಕಾರಿನ ಮೈಲೇಜನ್ನು ನಾವಾಗಿ ನಿಖರವಾಗಿ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕಾರಿನ ಇಂಧನ ದಕ್ಷತೆಯನ್ನು ಕೇವಲ ಕಂಪನಿಯ ಅಧಿಕೃತ ಡೀಲರ್ ಬಳಿ ಇರುವಂಥ ವಿಶೇಷ ಯಂತ್ರಗಳ ಮುಖಾಂತರ ಮಾತ್ರ ನಿಖರವಾಗಿ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ. ಅಂದರೆ ನಾವೆಲ್ಲ ನೋಡ್ತೀವಲ್ಲ, 1 ಲೀಟರ್ ಪೆಟ್ರೋಲ್ ಹಾಕಿದಾಗ ನನ್ನ ಬೈಕ್ 60 ಕಿಲೋಮೀಟರ್ ಓಡ್ತಾ, 65 ಕಿಲೋಮೀಟರ್ ಓಡ್ತಾ, ಅದರ ಮೇಲೆ ನಾವು ಮೈಲೇಜನ್ನು ಲೆಕ್ಕ ಹಾಕ್ತೀವಿ. ಆದರೆ ನಿತಿನ್ ಗಡ್ಕರಿ ಹೇಳ್ತಿದ್ದಾರೆ ಅದು ಕಾರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವೇನು ಡ್ಯಾಶ್ಬೋರ್ಡ್ನಲ್ಲಿ ನೋಡ್ತೀರಿ ಅದು ಅಧಿಕೃತವಲ್ಲ, ಅದು ಕೇವಲ ನಿಮಗೆ ತೋರಿಸುವಂಥದ್ದು ಮಾತ್ರ. ನೀವು ಅಧಿಕೃತವಾಗಿ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನೀವು ಕಂಪನಿ ಬಳಿ ಇರುವಂಥ ವಿಶೇಷ ಯಂತ್ರಗಳ ಮುಖಾಂತರ ಮಾತ್ರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ. ನೀವು ಇದರ ಆಧಾರದ ಮೇಲೆ ಮೈಲೇಜ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ ಅಂತ ಅವ್ರು ಹೇಳಿದರು. ಅದಾದ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮೈಲೇಜ್ ಕಡಿಮೆ ಆಗುತ್ತೆ ನಿಜ, ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ, ಕೊಂಚ ಮಟ್ಟದಲ್ಲಿ 2% 5% ಮಾತ್ರ ಕುಸಿತ ಆಗಬಹುದು ಅಂತ. 3ನೇದು ಕಾರಣ ಹೇಳ್ತಾರೆ ಅವರು, ಮೈಲೇಜ್ಗೆ ನಾವು ವಾಹನವನ್ನು ಓಡಿಸುವಂಥ ಚಾಲನಾ ಶೈಲಿ ಕಾರಣ. ನೀವು ನಗರ ಪ್ರದೇಶಕ್ಕೆ ಹೋದರೆ ಸಿಕ್ಕಾಪಟ್ಟೆ ವಾಹನ ದಟ್ಟಣೆ ಇರುತ್ತೆ, ಪದೇ ಪದೇ ನೀವೆಲ್ಲ ಬ್ರೇಕ್ ಹಾಕ್ತೀರಿ, ಹೀಗಾಗಿ ಮೈಲೇಜ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೆದ್ದಾರಿಗಳಲ್ಲಿ ಸ್ಥಿರವಾಗಿ ವಾಹನಗಳನ್ನು ಓಡಿಸ್ತೀರಿ, ಅಲ್ಲಿ ಸಹಜವಾಗಿ ಸ್ವಲ್ಪ ಮೈಲೇಜ್ ಹೆಚ್ಚು ಬರುತ್ತೆ. ಅದಾದ ನಂತರ ಟೈರ್ ಪ್ರೆಷರು, AC ಬಳಕೆ, ವಾಹನದ ನಿರ್ವಹಣೆ, ಈ ಎಲ್ಲದರ ಮೇಲೆಯೂ ಕೂಡ ಏನು ನಿರ್ಣಯ ಆಗುತ್ತೆ, ಮೈಲೇಜ್ ಅನ್ನೋದು ನಿರ್ಣಯ ಆಗುತ್ತೆ. ಕೇವಲ ಪೆಟ್ರೋಲ್ಗೆ ಎಥನಾಲನ್ನು ಏನೋ ಮಿಕ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಒಟ್ಟಾರೆ ಮೈಲೇಜ್ ನಿಯಂತ್ರಣ ಆಗಲ್ಲ ಅಥವಾ ಅದರ ಮೇಲೆ ಪರಿಣಾಮವನ್ನು ಬೀರಲ್ಲ ಅಂತ ಯಾರ ಮೇಲೆ, ವಾಹನ ಸವಾರರ ಮೇಲೆ ಹಾಕೋ ಪ್ರಯತ್ನವನ್ನು ನಿತಿನ್ ಗಡ್ಕರಿ ಮಾಡಿದ್ದಾರೆ. ಪತ್ರಕರ್ತೆಯ ಸಂದರ್ಶನ ಕಾರ್ಯಕ್ರಮದಲ್ಲಿ ಆದಂಥ ಬೆಳವಣಿಗೆ. ಮತ್ತೊಂದು ಕಡೆ ಅತಿಯಾದ ಲಾಭದ ಹೊಸ ಹೆಸರು ಎಥನಾಲ್ ಅಂತ ಯಾರು ಹೇಳಿರೋದು? SPಯ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕಿಡಿಕಾರಿದರು. ಅವರು ವೈಯಕ್ತಿಕ ಲಾಭ, ಜನರ ಹಣವನ್ನು ಲೂಟಿ ಹೊಡೆಯೋದಕ್ಕಾಗಿ ಎಥನಾಲನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಕಂಪನಿಗಳ ಲಾಭಕ್ಕಾಗಿ ಸಾಮಾನ್ಯ ಗ್ರಾಹಕರ ಮೇಲೆ ಹೊರೆ ಹಾಕಲಾಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡಿದರು. ಎಥನಾಲ್ ತಯಾರಿಕೆಯಿಂದ ದೇಶದಲ್ಲಿ ಆಹಾರ ಕೊರತೆ ಉಂಟಾಗುತ್ತೆ, ಜನರ ಜೇಬಿಗೆಲ್ಲ ಕತ್ತರಿ ಹಾಕೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದರು. ಏನು ಹೇಳ್ತಾರೆ ಅಖಿಲೇಶ್ ಯಾದವ್ ಅಂತ ಹೇಳಿದರೆ, ಆಹಾರ ಕೊರತೆ ಆಗ್ಬೋದು ಅಂತ ಹೇಳ್ತಾರೆ ಅವರು. ಪೆಟ್ರೋಲ್ ನೀತಿಯನ್ನು ವಿರೋಧ ಮಾಡಿದ್ದಾರೆ. ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಲಾಗ್ತಿದೆ, ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಕೊಡಲಾಗ್ತಿದೆ ಅಂತ 3 ಮೈತ್ರಿಗಳಿದೆ ಈ ಹಣವನ್ನು ಲೂಟಿ ಹೊಡೆಯೋದ್ರಲ್ಲಿ ಅಂತ ಹೇಳ್ತಾರೆ ಅವರು. ಒಂದು ಸರ್ಕಾರ ಇದೆ, ತೈಲ ಮಾರುಕಟ್ಟೆ ಕಂಪನಿಗಳಿದೆ ಮತ್ತು ಎಥನಾಲ್ ಉತ್ಪಾದಕರು. ಈ 3 ಮೈತ್ರಿ ಸೇರಿಕೊಂಡು ಜನರ ಹಣವನ್ನು ಲೂಟಿ ಹೊಡಿತಿದ್ದಾರೆ ಅಂತ ಮೈತ್ರಿ ಮಾಡಿದರು. ಅದಾದ ನಂತರ ಎಥನಾಲ್ ಮಿಶ್ರಣದಿಂದ ಪೆಟ್ರೋಲ್ ಬೆಲೆ ಏನಾಗಬೇಕಾಗಿತ್ತು? ಈಗ 110 ರೂಪಾಯಿ ದರ ಪೆಟ್ರೋಲ್ ಇದ್ದರೆ ಎಥನಾಲ್ ಮಿಶ್ರಣದಿಂದ ಒಂದು 90 ರೂಪಾಯಿನೋ 95 ರೂಪಾಯಿನೋ 100 ರೂಪಾಯಿಗೆಲ್ಲ ಇಳಿಕೆ ಆಗಬೇಕಾಗಿತ್ತು. ಬಟ್ ಇವತ್ತಿನ ತನಕವೂ ಕೂಡ ಅದು ಕಡಿಮೆ ಆಗಿಲ್ಲ. ಇದರ ಬದಲಿಗೆ ಇಂಧನದ ಮೈಲೇಜ್ ಏನಿದೆ ಅದು 3ರಿಂದ 5% ಕುಸಿತ ಆಗಿರೋದು ಇದಕ್ಕೆ ನೇರ ಕಾರಣ ಅಂತ ಹೇಳಿದರು. ಅದಾದ ನಂತರ ಹಳೆ ವಾಹನಗಳು ಈ ಇಂಧನಕ್ಕೆಲ್ಲ ವಿನ್ಯಾಸಗೊಂಡಿಲ್ಲ, ಸಮಸ್ಯೆ ಆಗ್ತಿದೆ. ಆಹಾರದ ಹಣದುಬ್ಬರ ಅಂದರೆ ಭತ್ತ, ಕಬ್ಬು, ಮೆಕ್ಕೆಜೋಳ ಇವೆಲ್ಲವನ್ನು ಕೂಡ ನೀವು ಎಥನಾಲಿಗೆ ಕೊಡ್ತಾ ಹೋಗೋದಾದರೆ ದೇಶದಲ್ಲಿ ಆಹಾರದ ಕೊರತೆ ಆಗುತ್ತೆ ಅಂತ ಅದನ್ನು ಲಿಂಕ್ ಮಾಡೋ ಪ್ರಯತ್ನವನ್ನು ಅಖಿಲೇಶ್ ಯಾದವ್ ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದೇ ಒಂದು ಗಾಡಿಯೂ ಕೆಟ್ಟಿಲ್ಲ ಅಂತ.
ಎಥನಾಲ್ ಪೆಟ್ರೋಲ್ನಿಂದ ವಾಹನದ ಭಾಗಗಳು ತುಕ್ಕು ಹಿಡಿತವೆ ಅನ್ನುವಂಥ ವದಂತಿ, ಅದರ ಬಗ್ಗೆ ಮೊನ್ನೆಯೂ ಕೂಡ ನಾವು ನೋಡಿದ್ವಿ. ಒಂದೇ ಒಂದು ವಾಹನ ಕೆಟ್ಟು ನಿಂತು ವರದಿಯಾಗಿಲ್ಲ, ಪುಣೆಯಲ್ಲಿ ಒಂದು ಲ್ಯಾಬೊರೇಟರಿಗೆಲ್ಲ ಕಳಿಸಲಾಗಿತ್ತು, ಮಷಿನ್ಗಳನ್ನೆಲ್ಲ ಚೆಕ್ ಮಾಡಲಾಗಿದೆ ಅಂತ. ಎಂಜಿನ್ ಹಾಳು ಆಗುವಂಥ ಭಯ ಬೇಡ ಅಂತೆಲ್ಲ ಹೇಳಿದರು. ರೈತರಿಗೆ ಆರ್ಥಿಕ ನೆರವು ಕೊಡೋದು, ಕಚ್ಚಾ ತೈಲದ ಈ ಹೊರೆ ಏನಿದೆ ಅದನ್ನು ತಗ್ಸೋದು ನಮ್ಮೆಲ್ಲ ಉದ್ದೇಶ ಆಗಿದೆ. ವಿಕಸಿತ್ ಭಾರತ್ ಸಮಾವೇಶದಲ್ಲಿ ಗಡ್ಕರಿ ಎಲ್ಲ ಇದರ ಬಗ್ಗೆ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು, ಹಳೆಯ ವಾಹನಗಳಿಗೆ ಎಥನಾಲ್ ಸಂಕಷ್ಟ ಹೆಂಗೆ? 2023ಕ್ಕೂ ಹಳೆಯ ವಾಹನಗಳೇನಿದೆ, E20 ವಾಹನಗಳೇನಿದೆ, ಇದಕ್ಕೆ E20 ಇಂಧನಕ್ಕೆಲ್ಲ ಹೊಂದ್ಕೊಳ್ಳೋದು ಕಷ್ಟ ಅಂತ. ಎಂಜಿನ್ನ ರಬ್ಬರ್ ಪೈಪ್ಗಳು, ಪ್ಲಾಸ್ಟಿಕ್ ಭಾಗಗಳಿಗೆ ಸ್ವಲ್ಪ ಹಾನಿಯಾಗುತ್ತೆ ಅಂತ ಯಾರು ಹೇಳಿದ್ದಾರೆ? ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈಗ E20 ಪೆಟ್ರೋಲ್ ಬಳಕೆ ಮಾಡೋದು ಆತಂಕವನ್ನೆಲ್ಲ ಸೃಷ್ಟಿ ಮಾಡಿದೆ. ಇಂಧನ ಪೈಪ್ಗಳು, ವಾಷರ್ಗಳು, ಗ್ಯಾಸೆಟ್ಗಳು, ರಬ್ಬರ್ ಬಿಡಿಗೆಗಳೆಲ್ಲ ಬೇಗನೆ ಕರೆದ ಹೋಗುತ್ತೆ, ತುಕ್ಕು ಹಿಡಿತವೆ. ಈ ಕಾರಣಕ್ಕಾಗಿ ಅವರು ಹೇಳಿದರು, ನೀವೆಲ್ಲ ಹೋಗಿ ಈ ಕಂಪನಿಗಳನ್ನೆಲ್ಲ ಸಂಪರ್ಕ ಮಾಡಿ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಅದನ್ನೆಲ್ಲ ಬಳಕೆ ಮಾಡಿಕೊಳ್ಳಿ ಅಂತ ಸರ್ಕಾರ ಕಂಪನಿಗಳಿಗೆಲ್ಲ ಸೂಚನೆ ಕೊಟ್ಟಿದೆ ಅಂತ. ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಎಥನಾಲ್ ವಿಚಾರಕ್ಕೆ ಇದು ರಾಷ್ಟ್ರದ ಹಿತವೋ ಅಥವಾ ಜನರಿಗೆ ಜೇಬು ಹಾಕಲಾಗ್ತಿದೆಯೋ ಈ ಪ್ರಶ್ನೆ ಇದೆ. ಇವರು ಹೇಳ್ತಾ ಇದ್ದಾರೆ, ನಾವು ರೈತರಿಗೆ ಹಣ ಕೊಡ್ತೀವಿ, ಆಮದೆಲ್ಲ ಕಡಿಮೆ ಮಾಡ್ತೀವಿ ಅಂತ. ಮಾಲಿನ್ಯ ತಡೆಗೆ ಎಥನಾಲ್ ಒಂದು ಅತ್ಯುತ್ತಮ ಪರ್ಯಾಯ ಇಂಧನ ಅನ್ನೋದು ಗೊತ್ತಿದೆ. ಹಳೆಯ ವಾಹನಗಳಿಗೆ ತಾಂತ್ರಿಕ ಮಾರ್ಗದರ್ಶನದ ಅವಶ್ಯಕತೆ ಇತ್ತು ಅಂತ. ಯಾಕಂದರೆ ಇಲ್ಲಿಯ ತನಕ ನಮಗೆ ಒಟ್ಟಾರೆ ಒಂದು 90,000 ಕೋಟಿ ರೂಪಾಯಿ ಹಣ ಧಾನ್ಯಗಳನ್ನು ಬೆಳೆದವರು, ಕಬ್ಬು ಬೆಳೆದವರಿಗೆಲ್ಲ ಕೊಡಲಾಗಿದೆ. ಮತ್ತೊಂದು ಕಡೆ 500 ಕೋಟಿ ಲೀಟ್ರಿಗೂ ಕೂಡ ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋದನ್ನು ನಾವೆಲ್ಲ ತಡೆದಿದ್ದೀವಿ. 1,06,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಹಣ ಏನು ವಿದೇಶಿ ಕಂಪನಿಗಳೆಲ್ಲ ಹೋಗ್ತಾ ಇತ್ತು ಅದೆಲ್ಲವನ್ನು ಕೂಡ ತಡೆಯುವ ಪ್ರಯತ್ನ ಆಗಿದೆ. ಇದು ಹೀಗಾಗಿ ರೈತರಿಗೆ ಲಾಭ ಆಗುತ್ತೋ, ದೇಶಕ್ಕೆ ಲಾಭ ಆಗುತ್ತೋ, ಜನರಿಗೆ ಜೇಬಿಗೆ ಕತ್ತರಿ ಹಾಕಲಾಗುತ್ತೋ, ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಇದಕ್ಕೆ ಗಡ್ಕರಿ ಅವರು ಉತ್ತರ ಕೊಟ್ಟಿದ್ದಾರೆ.